ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ನೋಡ್ರಲ್ಲಿ ಚಪಾತಿ ಮಾಡಿ ಒಂದಿಷ್ಟು ಹಿಟ್ಟು ಉಳಿದಿತ್ತು. ಅದರಲ್ಲಿದ್ದ ಬೇರೆ ಒಂದು ತಿಂಡಿ ಮಾಡ್ಬೇಕಂತಂದು ಹೇಳಿ ಹಿಟ್ಟು ತೊಗೊಂಡೀನಿ ರೀ. ಒಂದು ಅರ್ಧ ತಾಸು ಆಗಿತ್ತು ರೀ. ಇದು ಹಿಟ್ಟು ನೆನೆ ಹಿಟ್ಟು ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಮತ್ತು ಅದ್ರಾಗ ಬೇರೆ ಮಾಡಿದ್ರೆ ಆತಂತಂದೇಳಿ ನೋಡ್ರಿ ಈಗ ಬೇರೆ ಒಂದು ರೆಸಿಪಿ ಮಾಡ್ತೀನಿ ನೋಡಿರಿ. ಈಗ ಹಿಟ್ಟು ಇದಕ್ಕೆ ಉಪ್ಪು ಅದನ್ನೆಲ್ಲ ಹಾಕಿ ನೆನೆ ಇಟ್ಟಿರ್ತೀವಲ್ಲ ರೀ, ನಾದಿಟ್ಟಿರ್ತೀವಲ್ಲ ಅದನ್ನು ಈಗ ಈ ಥರ ಮಿದ್ಕೊಂಡು ಸ್ವಲ್ಪ ಸಣ್ಣ ಸಣ್ಣ ಉಳ್ಳಿ ಚಪಾತಿ ನೋಡಿರಿ, ಸಣ್ಣ ಸಣ್ಣ ಉಂಡೆ ಮಾಡಿ ಈ ಥರ ನೋಡಿ ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೊಂಡಿನಿ. ಒಂದು ಸ್ವಲ್ಪ ಕೈ ಎಣ್ಣೆ ಹಚ್ಕೊಂಡು ಸವರ್ಕೊಂಡು ಹಿಟ್ಟು ಮಾಡಿ ಇಟ್ಕೊಂಡಿ ರೀ. ನಾನು ಇಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ದೆ ಒಂದು ಕಡಾಳಿಯಾಗ. ಇವನ್ನ ಇಷ್ಟು ಈ ಥರ ಮಾಡಿರ್ತೀನಲ್ರಿ, ಅವನ್ನ ಇದ್ರೊಳಗೆ ಹಾಕ್ತೀನಿ ರೀ. ಇಷ್ಟು ಇದ್ರಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ, ಅಂದರೆ ಒಂದ್ಕೊಂದು ಅಂಟ್ಕೊಳಂಗಿಲ್ಲ ಅಂತಂದೇಳಿ. ಈಗ ಇವನಿಷ್ಟು ಇದಕ್ಕೆ ಹಾಕ್ತೀನಿ ರೀ. ಹಾಕಿ ಒಂದು 5 ನಿಮಿಷ ಕುದಿ ಬಿಡ್ತೀನಿ ನೋಡಿರಿ. ಈಗ ಒಂದು 5 ನಿಮಿಷ ಕುದ್ದು ಮೇಲೆ ಬರೋಂಗೆ ಕುದಿಯಕ್ಕೆ ಬಿಡ್ಬೇಕು ರೀ. ಸಣ್ಣಗಿಟ್ಟು ಈಗ ಒಂದು ಮುಚ್ಚಿ ಇಡ್ತೀನಿ ರೀ, ಕುದಿಯಕ್ಕೆ ಬಿಡ್ತೀನಿ ನೋಡಿರಿ. ಈಗ ಕುದ್ದೋ ನೋಡ್ರಿ ಅವು ಅಂದರೆ ಈ ಥರ ಉಬ್ಕೊಂಡವಲ್ಲ, ಈಗ ಕುದ್ದಿರ್ತಾವ್ರಿ ಅವು. ಅದಕ್ಕೀಗ ಒಂದು ಜೇಡಿ ಹಾಕಿ ಈ ಥರ ತೆಗೆದು ಒಂದು ಗಂಗಳಕ್ಕೆ ಹಾಕ್ತೀನಿ. ಒಂದು ತಟ್ಟೆ ತೆಗಿತೀನಿ ಈ ಥರ. ಮತ್ತು ಇನ್ನೊಂದು ಸ್ವಲ್ಪ ಇದ್ವಲ್ರಿ, ಅವನ್ನಿಷ್ಟು ಹಾಕಿ ನೋಡಿರಿ. ಇಷ್ಟು ಬೇಯಿಸ್ಕೊಂಡು ಈ ಥರ ತೆಗೆದು ಸ್ವಲ್ಪ ಆರಿಬಿಡ್ಬೇಕು ರೀ. ಅವನು ಎಲ್ಲ ಒಗಿರ್ಬೇಕು. ಈಗ ಒಂದು ಕಡಾಳಿಗೆ ತೊಗೊಂಡೇನಿ ರೀ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲ್ಲ ರೀ ನೋಡಿರಿ. ಈ ಥರ ಎಣ್ಣೆ ಹಾಕ್ಕೊಂಡು ಈಗ ಎಣ್ಣೆ ಕಾದೈತಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದಿಷ್ಟು ಕರಿಬೇವು, ಸಣ್ಣ ಕಟ್ ಮಾಡ್ಕೊಂಡ್ರೆ ಮೆಣಸಿನ್ಕಾಯಿ ಹಾಕ್ಕೊಂತೀನಿ. ಒಂದು ಉಳ್ಳಾಗಡ್ಡಿನ ಉದ್ದಕ್ಕೆ ಎಷ್ಟು ಇಟ್ಕೊಂಡಿರ್ಬೇಕು ರೀ. ಈ ಥರ ಇದನ್ನು ಸ್ವಲ್ಪ ಹಸಿ ವಾಸನೆ ಹುರ್ಕೋಬೇಕು. ಈಗ ನೆಕ್ಸ್ಟ್ ಒಂದು ದಪ್ಪ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಒಂದು 4 ಬೀನ್ಸ್ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ರೆ ಅದನ್ನು ಹಾಕ್ತೀನಿ. ಇವನು ಸ್ವಲ್ಪ ಹುರ್ಕೋಬೇಕು. ನೋಡಿರಿ, ಹಿಂಗೆ ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಒಂದು ಸೌತೆಕಾಯಿನ ಎರ್ಜಿ ಇಟ್ಕೊಂಡೀನಿ ರೀ. ಸೌತೆಕಾಯಿ ಹಾಕ್ಕೊತೀನಿ. ಒಂದು ಸಣ್ಣ ಗಜ್ಜರಿನ ಎರ್ಜಿ ಇಟ್ಕೊಂಡೀನಿ. ಅದನ್ನು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಿಕೊಂಡು ಮತ್ತು ಒಂದು ಟೊಮೆಟೊ ಹಣ್ಣು ದೊಡ್ಡದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತೀನಿ. ಪೂರ್ತಿ ಇದಿಷ್ಟೆಲ್ಲ ಇಷ್ಟು ಒಂದೊಂದು ಹಸಿ ವಾಸನೆ ಎಲ್ಲ ಹೋಗೋಂಗೆ ಫ್ರೈ ಮಾಡಿಕೊಂಡು ನೋಡ್ರಿ. ಈಗ ಫ್ರೈ ಆಗೈತಿ. ಅದಕ್ಕೆ ಈಗ ನಾನು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊತೀನಿ. ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ, ಅರ್ಧ ಚಮಚದಷ್ಟು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊತೀನಿ. ಇದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಈಗ ಹಿಟ್ಟಿನಾಗ ಆಲ್ರೆಡಿ ಉಪ್ಪು ಹಾಕಿರ್ತೈತಲ್ರಿ, ಗೋಧಿ ಹಿಟ್ಟಿನಾಗ. ಹಾಗಾಗಿ ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಈ ಥರ ನೋಡ್ರಿ, ಒಂದು ತಟ್ಟಗೆ ನೀರು ಹಾಕ್ಕೊಂಡು ಈ ಥರ ಕುದಿಸ್ತೀನಿ ಇದನ್ನು ನೋಡ್ರಿ. ಇದು ಗ್ರೇವಿ ಥರ ಆಗೈತಿ, ಸ್ವಲ್ಪ ಕುದ್ದೈತಿ. ಈಗ ಇವನ್ನೆಲ್ಲ ಬಿಟ್ಟಿರ್ತೀವಲ್ರಿ ನೋಡ್ರಿ, ಇವನ್ನೆಲ್ಲ ಪೂರ್ತಿಯೆಲ್ಲ ಆರ್ಕೊಂಡವು, ಹೊಗೆ ಎಲ್ಲ ಹೋಗೈತಿ ನೋಡ್ರಿ. ಹೆಂಗೆ ಕುದ್ದೈತಿ ನೋಡ್ರಿ. ಈ ಥರ ಮಾಡಿದ್ರೆ ಹಿಂಗೆ ಆಗ್ಬೇಕ್ರಿ. ಈಗ ಇದನ್ನು ಇದ್ರೊಳಗೆ ಸೇರಿಸ್ತೀನಿ ರೀ. ಈಗ ಒಗ್ಗರಣೆ ಮಾಡಿದೆಲ್ಲ ಅದ್ರೊಳಗೆ ಸೇರಿಸಿ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಹಾಕಿ ಇಷ್ಟು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ನೋಡ್ರಲ್ಲಿ ಸಣ್ಣ ಉರಿ ಒಳಗೆ ಇಡಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಸಣ್ಣ ಕೊತ್ತಂಬರಿ
ಕಟ್ ಮಾಡಿ ಇದ್ರ ಮೇಲೆ ಹಾಕ್ತೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿರಿ, ಈಗ ಇದನ್ನು ಸಣ್ಣ ಉರಿ ಒಳಗೆ 1 ನಿಮಿಷ ಅಥವಾ 2 ನಿಮಿಷ ಒಂದು ಸ್ವಲ್ಪ ಮುಚ್ಚಿ ಬೇಯಕ್ಕೆ ಬಿಡ್ಬೇಕು ರೀ. ಅಂದ್ರೆ ಉಪ್ಪು ಖಾರ ಎಲ್ಲದೆಲ್ಲ ಹೀರ್ಕೊಲ್ಲಿ ಅಂತೇಳಿ. ಆಗೈತ್ರಿ, ಇದು ಗ್ಯಾಸ್ ಆಫ್ ಮಾಡ್ತೀನಿ. ಆಫ್ ಮಾಡಿ ಕೆಳಗೆ ಇಳ್ಕೊತೀನಿ. ನೋಡಿರಿ ಆಗೈತಿ, ನೋಡಿರಿ ತೆಗೆದು ತೋರಿಸ್ತೀನಿ. ನೋಡಲ್ಲಿ ಎಂಥ ಮಸ್ತ್ ಬಂದೈತಿ. ಎಲ್ಲ ಪೂರ್ತಿ ಮಸಾಲೆ ಎಲ್ಲ ಅದಕ್ಕೆಲ್ಲ ಹೀರ್ಕೊಂಡಿರ್ತೈತಿ. ಅಂದರೆ ನೋಡಿರಿ ಬಂಧುಗಳೇ, ಗೋಧಿ ಹಿಟ್ಟಲಿದ್ದ ಒಂದು ಹೊಸ ತಿಂಡಿ ರೆಡಿ ಮಾಡೀನಿ. ನೋಡಿರಿ, ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಬಾಕ್ಸಿಗೆ ದಿಸಾಲಿ ಚಪಾತಿ ಅನ್ನ ಮಾಡಿ ಬೇಜಾರಾಗಿರ್ತೈತಲ್ಲ ತಿಂದು, ಹಂಗಾಗಿ ಈ ಥರ ಮಾಡಿಕೊಡ್ರಿ ಮಕ್ಕಳು ಸೂಪರಾಗಿ ತಿಂತಾರೆ. ಮತ್ತು ದೊಡ್ಡವ್ರಿಗೆ ಇಷ್ಟ ಆಗುತ್ತೆ. ರೋಡ್ ಸೈಡ್ ತಿರೋ ತಿಂಡಿಗಿಂತ ಮಸ್ತ್ ಇರ್ತೈತೆ ರೀ. ಮನ್ಯಾಗ ಇದ್ದಿದ್ದ ತರಕಾರಿ ಅವನ್ನೆಲ್ಲ ಹಾಕಿ ಮಾಡಿದ್ರೆ. ನೋಡಿರಿ, ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನೋಡಿರಿ, ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಮನೆಯಾಗ ಗೋಧಿ ಹಿಟ್ಟು ಇರ್ತೈತಿ, ಎಲ್ಲ ಇರ್ತೈತಲ್ಲ. ಈ ಥರ ಒಂದು ಹೊಸ ತಿಂಡಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು ರೀ, ಸಾಯಂಕಾಲ ಚಹಾ ಜೊತೆ ಯಾರು ಮಾಡ್ಬೋದು. ಈ ಥರ ಟ್ರೈ ಮಾಡಿ ನೋಡಿರಿ, ಸೂಪರ್ ಇರ್ತೈತಿ, ಭಾರಿ ಟೇಸ್ಟ್ ಇರ್ತೈತಿ. ಧನ್ಯವಾದ.